ಇನ್ನು ಮುನಿರತ್ನ ಬಂಧನ ವಿಚಾರವಾಗಿ ಪರಿಷತ್ ಸದಸ್ಯ ಯೋಗೇಶ್ವರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾನು ಈಗ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡೆ, ಬೆಳಿಗ್ಗೆ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಅದರ ಬಗ್ಗೆ ನನಗೆ ಸರಿಯಾದಂಥ ವಿಚಾರ ಗೊತ್ತಿಲ್ಲ. ಇದೇನು ರಾಜಕೀಯ ಪ್ರೇರಿತನಾ ಇಲ್ಲ ಅವರು ಯಾವುದೇ ರೀತಿ ಆ ಥರ ಅಪರಾಧ ಮಾಡಿದಾರೋ ಅನ್ನೋದ್ರ ಬಗ್ಗೆ ನನಗೆ ಸರಿಯಾದಂಥ ಮಾಹಿತಿ ಇಲ್ಲ. ಇನ್ನೂ ಸ್ವಲ್ಪ ಎಲ್ಲ ತಿಳ್ಕೊಂಡು ಆಮೇಲೆ ನಿಮಗೆ ಪ್ರತಿಕ್ರಿಯಿಸ್ತೀನಿ. ಈಗ ಗೊತ್ತಿಲ್ಲ ರೀ, ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಿಜವಾಗಲೂ ಅವರು ಮಾತಾಡಿರ್ತಕ್ಕಂಥ ಆಡಿಯೋನ ಅದು ಕನ್ಫರ್ಮ್ ಆಗಿದೆಯಾ? ಆಮೇಲೆ ಅಲ್ಲಲ್ಲಿ ಇದು ಸುದ್ದಿ ಬರ್ತಾ ಇದೆ. ನಮ್ಮ ನಾಯಕರು ಅಶೋಕ್ ಅವರು ಹೇಳಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತ ಅಂತೇಳಿ. ಗೊತ್ತಿಲ್ಲ, ಮಾತಾಡಿದರೆ ಏನಾರು ಸಮಾಜ ವಿರೋಧಿ ಮಾತಾಡಿದರೆ ಕಾನೂನು ಕ್ರಮ ಆಗಲೇಬೇಕಾಗತ್ತೆ. ಅದರಲ್ಲೇನು ಯಾವುದೇ ರೀತಿಯ ಮುಲಾಜಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾನು ಈಗ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧವಾಗಿ ಕ್ರಮ ಆಗಬೇಕು. ವಿಜಯಪುರ ಬಿಜೆಪಿ ಸಂಸದ ರಮೇಶ್ ಜಿಗಜುಣಗಿ ಕೊಟ್ಟಿರುವಂತಹ ಹೇಳಿಕೆ ಇದು. ಮುನಿರತ್ನ ಮಾತನಾಡಿರುವಂತಹ ಆಡಿಯೋವನ್ನ ಕೇಳಿದ್ದೇನೆ. ನಮ್ಮ ಪಕ್ಷದವರೇ ಆದ್ರೂ ಕ್ರಮ ಆಗಲೇಬೇಕು ಅಂತ ಹೇಳಿದ್ದಾರೆ. ದಲಿತರ ಬಗ್ಗೆ ಬಹಳ ಕೀಳವಾಗಿ ಮಾತನಾಡಿದ್ದು ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೀನಿ, ಆಮೇಲೆ ಟಿ ವಿನಲ್ಲಿ ನೋಡಿದ್ದೀನಿ. ಅವರು ನಮ್ಮ ಪಕ್ಷದವರೇ ಆಗಿರಲಿ ಯಾರೇ ಅವರಿಗೆ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತೀವಿ. ದಲಿತರ ಬಗ್ಗೆ ಬಹಳ ಕೀಳವಾಗಿ ಮಾತನಾಡಿದ್ದು ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೀನಿ, ಆಮೇಲೆ ಟಿ ವಿನಲ್ಲಿ ನೋಡಿದ್ದೀನಿ. ಅವರು ನಮ್ಮ ಪಕ್ಷದವರೇ ಆಗಿರಲಿ ಯಾರೇ ಅವರಿಗೆ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತೀವಿ. ದಲಿತರ ಬಗ್ಗೆ ಬಹಳ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ವಿಚಾರವಾಗಿ ಯತ್ನಾಳ್ ಮಾತನಾಡಿದ್ದಾರೆ. ಮುನಿರತ್ನ ಪರ ಬಸನಗೌಡ ಯತ್ನಾಳ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ವಾಯ್ಸ್ ರೆಕಾರ್ಡ್ಗಳನ್ನ ಡೂಪ್ಲಿಕೇಟ್ ಮಾಡ್ತಾರೆ, ಅಂದ್ರೆ ಆಡಿಯೋಗಳನ್ನ ರೆಕಾರ್ಡ್ಗಳು ಏನ್ ಮಾಡ್ತಾರಲ್ಲ ಅದು ಡೂಪ್ಲಿಕೇಟ್ ಮಾಡ್ತಾರೆ ಅನ್ನೋದಾಗಿ ಅವ್ರು ಹೇಳಿದ್ದಾರೆ. ನೋಡ್ರಿ, ತನಿಖೆ ಆಗ್ಬೇಕು. ಯಾವುದೇ ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ, ಎಷ್ಟು ಚಂದ ಮಾಡ್ತಾನೆ ನೋಡಿದ್ರಲ್ಲ. ಮೊನ್ನೆ ನೋಡ್ಲಕತ್ತಿದ್ದೆ, ಶಿವರಾಜ್ ಕುಮಾರ್ದು ಮಾಡ್ತಾನೆ, ಸಿದ್ದರಾಮಯ್ಯರು ಮಾಡ್ತಾನೆ, ದೇವೇಗೌಡರು ಮಾಡ್ತಾನೆ. ಏನು ಮುನಿರತ್ನ ಮಾಡೋದು ಏನು ದೊಡ್ಡ ಮಾತು? ಹೌದಲ್ಲ, ನೋಡ್ರಿ, ತನಿಖೆ ಆಗ್ಬೇಕು. ಯಾವುದೇ ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ, ಎಷ್ಟು ಚಂದ ಮಾಡ್ತಾನೆ ನೋಡಿದ್ರಲ್ಲ. ಮೊನ್ನೆ ನೋಡ್ಲಕತ್ತಿದ್ದೆ, ಶಿವರಾಜ್ ಕುಮಾರ್ದು ಮಾಡ್ತಾನೆ, ಸಿದ್ದರಾಮಯ್ಯರು ಮಾಡ್ತಾನೆ, ದೇವೇಗೌಡರು ಮಾಡ್ತಾನೆ. ಏನು ಮುನಿರತ್ನ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ಮಹಿಳಾ ಮಣಿಗಳು. ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಮಹಿಳಾ ಘಟಕ ಪ್ರತಿಭಟನೆ ನಡೆಸ್ತಾ ಇದೆ. 30% ಮುನಿರತ್ನ ಅಂತ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಪ್ರತಿಭಟನೆ ನಡೀತಾ ಇರೋದು ಸೌಮ್ಯಾ ರೆಡ್ಡಿ ಅವರ ನೇತೃತ್ವದಲ್ಲಿ. ಮಹಿಳಾ ಘಟಕದ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಮಹಿಳಾ ಘಟಕ ಪ್ರತಿಭಟಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೌಮ್ಯಾ ರೆಡ್ಡಿ ಸೇರಿದಂತೆ ಅನೇಕ ಮಹಿಳೆಯರು ಸೇರಿದ್ದಾರೆ. 30% ಮುನಿರತ್ನ ಅಂತ ಅಲ್ಲಿ ನೀವು ನೋಡಬಹುದು. ಅವರ ಕೈಗಳಲ್ಲಿ ಇರುವಂತಹ ಪಾಂಪ್ಲೆಟ್ ಗಳನ್ನ 30% ಮನಿರತ್ನ ಅಂತ ಬರ್ಕೊಂಡಿದ್ದಾರೆ. ಅದರಲ್ಲಿ ಗುತ್ತಿಗೆದಾರನಿಗೆ ಮುನಿರತ್ನ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ವಿಚಾರವಾಗಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಹಿನ್ನೆಲೆ ಮಾನವ ಸರಪಳಿಯನ್ನ ರಚಿಸಿದ್ದಾರೆ. ಮಾನವ ಸರಪಳಿ ಕಾರ್ಯಕ್ರಮದ ಬಳಿಕ ಮುನಿರತ್ನ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಘೋಷಣೆಯನ್ನ ಕೂಗಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಶಾಸಕ ಮುನಿರತ್ನ ದಲಿತ ವಿರೋಧಿ, ಮಹಿಳಾ ವಿರೋಧಿ ಅನ್ನೋದಾಗಿ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಸಂದರ್ಭ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಿವ